ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ದೇಶದಲ್ಲಿ 18ನೇ ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ. ಬಹುತೇಕ 7 ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಏಪ್ರಿಲ್ 26, ಮೇ 7 ಈ 2 ಹಂತದಲ್ಲಿ. 2ನೇ ಹಂತದಲ್ಲಿ ಈ ಉತ್ತರ ಕರ್ನಾಟಕದ ನಮ್ಮ ಕ್ಷೇತ್ರ ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರ ಅಂತಾರೆ. ಅದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಚುನಾವಣೆ 2ನೇ ಹಂತದಲ್ಲಿ ನಡೀತದೆ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಕಡೆ ಟಿಕೆಟು ತಪ್ಪಿದಂತ ಆಕಾಂಕ್ಷಿಗಳ ಪೈಪೋಟಿ ನಡೆದಿದೆ, ಆಕ್ರೋಶ ಭುಗಿಲೆದ್ದ ಭಿನ್ನಮತ ನಡೆದಿದೆ. ಅದರ ಜೊತೆಗೆ ಕಾರ್ಯಕರ್ತರು ಕೂಡ ಪದಾಧಿಕಾರಿಗಳ ವಿರುದ್ಧ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳಷ್ಟು, ಅದರಲ್ಲಿ ವಿಶೇಷವಾಗಿ ಗದಗ ಜಿಲ್ಲೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದಕ್ಕೆ ಇವತ್ತು ಈ ಕ್ಷೇತ್ರದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ಟಿದೆ ಹೈಕಮಾಂಡ್. ಇಲ್ಲಿ ಈಶ್ವರಪ್ಪನವರು ಬಹಳಷ್ಟು ಪೈಪೋಟಿ ನಡೆಸಿದ್ರು. ಈ ಕ್ಷೇತ್ರದಲ್ಲಿ ನಾನು ನಿಲ್ಬೇಕು, ನನ್ನ ಮಗನ ಸ್ಪರ್ಧೆ ಮಾಡಿಸ್ಬೇಕು, ಕಾಂತೇಶ್ ಅವ್ರನ್ನ. ಅದ್ರ ಕೊನೆ ಗಳಿಗೆಯಲ್ಲಿ ಅದು ಕೈ ತಪ್ಪಿತು. ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಹೈಕಮಾಂಡ್. ಆದರೆ ಈಶ್ವರಪ್ಪರು ಕುದಿತಾ ಇದ್ದಾರೆ. ಅವ್ರು ಹೀಗಾಗಿ ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಲ್ತೇನೆ ಅಂತ ಅಲ್ಲಿ ಹೋಗಿದ್ದಾರೆ. ಈ ಕ್ಷೇತ್ರದಲ್ಲಿ ಕೈ ತಪ್ಪಿದೆಲ್ಲ, ನಮ್ಮ ಅಹಿಂದ ಮತಗಳನ್ನ ನಿಮ್ಮ ಬಿಜೆಪಿಗೆ ಒಂದು ತೊಂದರೆ ಕೊಡುವಂತ ಒಂದು ಅವರು ಮನಸ್ಸು ಮಾಡಿದ್ದಾರೆ ಅಥವಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಮುಂದೆ ಸರಿ ಆಗ್ಬೋದು, ಆ ಮತ ಬೇರೆ. ಆದ್ರೆ ಗದಗ ಜಿಲ್ಲಾ ಪದಾಧಿಕಾರಿಗಳಿದಾರಲ್ಲ, ಇದು ಬಹಳಷ್ಟು ಏನು ಸರಿ ಪಡಿಸದೇ ಇರುವಂತ ಒಂದು ವ್ಯವಸ್ಥೆ ನಡೆದಿದೆ. ನಾನು ನಿಮಗೆ ಪಕ್ಕದಲ್ಲಿ ಒಂದು ಜಗಳ ಆಗ್ತಾ ಇದೆ, ಗಲಾಟೆ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಆ ವಿಡಿಯೋ ತೋರಿಸ್ತಾ ಇದ್ದೀನಿ. ಇವತ್ತು ಲೋಕಸಭಾ ಈ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಗದಗಿಗೆ ಭೇಟಿ ಕೊಟ್ಟಿದ್ರು. ಅದೇ ಇವತ್ತು ಗದಗ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದಂತ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಎದುರೇ ಮುಂಡ್ರಿಗಿ ಮಂಡಲದ ಏನು ಬಿಜೆಪಿ ಕಾರ್ಯಕರ್ತರು ಬಹಳಷ್ಟು ಗಲಾಟೆ ಮಾಡಿದ್ರು. ಮೂಕ ಪ್ರೇಕ್ಷಕರಾಗಿ ಕೂತ್ಕೊಂಡಿದ್ರು ಬಸವರಾಜ ಬೊಮ್ಮಾಯಿ ಅವರು. ಯಾಕಂದ್ರೆ ಇಲ್ಲಿಯ ವ್ಯವಸ್ಥೆ, ಗದಗ ಜಿಲ್ಲಾ ಬಿಜೆಪಿಯಲ್ಲಿ ಕೆಲವಿಷ್ಟು ಸ್ವಾರ್ಥಿಗಳು ತುಂಬಿಕೊಂಡಿದ್ದಾರೆ. ಸ್ವಾರ್ಥ ರಾಜಕಾರಣ. ಇವ್ರು ಹೆಂಗಿದ್ದಾರೆ ಅಂದ್ರೆ, ನಾಯಕರು ಬಂದಾಗ ಪೋಸ್ಟ್ ಕೊಡೋರು, ಮತ್ತೆ ಮನೆಯಲ್ಲಿ ಮಲಗಿಬಿಡೋದು. ಅಂದ್ರೆ ಅಷ್ಟು ಬಹಳ ಬಹಳ ಗಿಮಿಕ್ ಅವರಲ್ಲಿ. ಅವ್ರ ಹತ್ರ ಇರುವಂತ ಒಂದು ಪೊಲಿಟಿಕಲ್ ಗೇಮ್ ಇದೆಯಲ್ಲ, ಅದು ಬಹುತೇಕ ಯಾರ ಹತ್ರ ಬರೋದಿಲ್ಲ. ಬಟ್ ಅವರಿಂದ ಒಂದು 10 ಹೋಟಿಲ್ಲ. ಅದು ಯಾಕೆ ದೊಡ್ಡ ದೊಡ್ಡ ನಾಯಕರು ಅವ್ರು ನಂಬ್ಯಾರೋ ಗೊತ್ತಿಲ್ಲ. ಅವು ಬಹಳ ನಯವಾಗಿ ನಾಯಕರನ್ನ ಬುಟ್ಟಿಗೆ ಹಾಕ್ತಾರೆ ಅವರು. ಅಂತ ವ್ಯವಸ್ಥೆ ಗದಗ ಜಿಲ್ಲಾ ಬಿಜೆಪಿಯಲ್ಲಿ ಕೆಲವರು ಇದ್ದಾರೆ. ಅವರು ಎದಕ್ಕಂದ್ರೆ ಅವ್ರ ಯಾಕೆ ಹಂಗ್ ಮಾಡ್ತಾ ಇದಾರೆ ಅಂದ್ರೆ, ಈ ಬಿಜೆಪಿ ಒಕ್ಕಟ್ಟು ಇಲ್ಲಿ ಇರಬಾರ್ದು, ನಮ್ಮದೇ ಆಡಳಿತ ನಡಿಬೇಕು. ಈ ಗದಗ ಜಿಲ್ಲಾ ಬಿಜೆಪಿ ನಮ್ಮ ಕಪ್ಪೆ ಮುಷ್ಟಿಯಲ್ಲೇ ಇರಬೇಕು, ನಾವು ಹೇಳಿದಂಗೆ ನಡಿಬೇಕು, ನಾವು ಹೇಳಿದಂಗೆ ನಾಯಕರು ಕೇಳಬೇಕು. ಇದು ನಮ್ಮದೇ ಪಕ್ಷ, ಇದು ನಮಗಾಗಿರುವಂತ ಬಂಡವಾಳ ಮಾಡ್ಕೊಂಡಿದ್ದಾರೆ. ಈ ಪಕ್ಷವನ್ನು ಕೆಲವರು ಬಂಡವಾಳ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಹೀಗಾಗಿ ಕೆಲವು ಬಹಳಷ್ಟು ಜನಪ್ರಿಯ ನಾಯಕರು ದೂರ ಉಳಿತಾ ಇದ್ದಾರೆ, ಕಾರ್ಯಕರ್ತರು ಆಕ್ರೋಶ ಪಡಿಸ್ತಾ ಇದ್ದಾರೆ. ಎಷ್ಟು ಭಿನ್ನಮತ ಇದೆ ಅಂದ್ರೆ ನೋಡಿ, ಅನಿಲ್ ಮೆಣಸಿನಕಾಯಿ ಇವತ್ತು ಚೇರ್ ಹಾಕಿದ್ದಾರೆ, ಅಲ್ಲಿ ಅವರು ಹೆಸರು ಬರೆದಿದ್ದಾರೆ, ಅವ್ರು ಬಂದಿಲ್ಲ. ಅನಿಲ್ ಮೆಣಸಿನಕಾಯಿ 2 ಬಾರಿ ಬಿಜೆಪಿ ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಇಟ್ಕೊಂಡು 75-76 ಸಾವಿರ ಓಟ್ ತಗೊಂಡವರು. ಅಂತವ್ರಿಲ್ಲ. ಈಶ್ವರಪ್ಪನವರು ತಮ್ಮ ಟಿಕೆಟ್ ಸಿಕ್ಕಿಲ್ಲ ಅಂತ ಬುಗುಲಿದ್ದಾರೆ. ಇನ್ನು ಕೆಲವು ಪದಾಧಿಕಾರಿಗಳು ವಿರುದ್ಧ ಮೊನ್ನೆ ನೋಡಿ ಎಷ್ಟು ಗಲಾಟೆ, ಎಷ್ಟು ಅನಾಹುತ. ದಲಿತ ಮುಖಂಡರು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲವು ಘಟಕಗಳಿಗೆ ತಮ್ಮ ರಾಜೀನಾಮೆಗಳನ್ನು ಕೊಟ್ಟರು. ಕೆಲವರು ಪ್ರೆಸ್ ಮೀಟ್ ಮಾಡಿದ್ರು, ಅನಿಲ್ ಮೆಣಸಿನಕಾಯಿ ಗದಗಿಗೆ ಬರಬೇಕು, ಅವ್ರು ಇಲ್ಲ ಅಂದ್ರೆ ನಡೀದಿಲ್ಲ ಅಂತ ಹೇಳಿ. ಹಿಂಗೆ ಇನ್ನು ಕೆಲವರು ಪಕ್ಷ ದೊಡ್ಡದು, ವ್ಯಕ್ತಿ ದೊಡ್ಡವರಲ್ಲ ಅಂತ ಹೇಳಿದ್ರು, ಮಹಾನ್ ನಾಯಕರು ಹೇಳಿದ್ರು. ಸೊ ಹೀಗಾಗಿ ಒಟ್ಟಾರೆ ಇವೆಲ್ಲ ನಡೆದಿದೆ ಗದಗ ಜಿಲ್ಲಾ ಬಿಜೆಪಿಯಲ್ಲಿ. ಇವತ್ತೇನಾಯ್ತು ಅಂದ್ರೆ, ಮುಂಡರಗಿ ಮಂಡಳ ಬಿಜೆಪಿ ಮಂಡಳ ಅಧ್ಯಕ್ಷ ಗಿರೀಶ್ ಹಾವನಾಳ್ ಅವರು ದುರಾಡಳಿತ ಭಯಂಕರ ಆಗಿದೆ, ಭಯಂಕರ ಸರ್ವಾಧಿಕಾರತ್ವ ನಡೆದಿದೆ. ಅವರು ಬೇಕಾಬಿಟ್ಟಿಯಾಗಿ ತಮ್ಮದೇ ಆದಂತ ಆ ಪಕ್ಷದಲ್ಲಿ ತಮ್ಮದೇ ಆದಂತ ವಿಚಾರವನ್ನ ವ್ಯವಸ್ಥೆ ಮಾಡ್ಕೊಂತಿದ್ದಾರೆ. ಹಾವನಾಳ್ ಅವರ ಹಾವಳಿ ಜಾಸ್ತಿ ಆಗಿದೆ. ಇದನ್ನ ಪಕ್ಷದ ಅಧ್ಯಕ್ಷರ ಗಮನಕ್ಕೆ ತಂದಿದೀವಿ, ನಾಯಕರ ಗಮನಕ್ಕೆ ತಂದಿದೀವಿ. ಇದೆಲ್ಲ ಇದ್ದಾಗ ಕೂಡ ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಅಧ್ಯಕ್ಷ ಏನ್ ಮಾಡ್ತಾ ಇದ್ದೀರಿ ನೀವು? ಇದು ಏನಿದು? ಪಕ್ಷವನ್ನ ಸಂಘಟನೆ ಮಾಡಬೇಕಾಗಿದ್ದು, ಬಲವರ್ಧನೆ ಮಾಡಬೇಕಾಗಿದ್ದು, ಬಿಕ್ಕಟ್ಟನ್ನ
ಒಕ್ಕಟ್ಟು ಮಾಡುವಂತ ಈ ಪಕ್ಷವನ್ನ ಒಂದು ಸಂಘಟನಾತ್ಮಕವಾಗಿ ನಡೆಸ್ಕೊಂಡು ಹೋಗುವಂತ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀವು ಯಾಕೆ ನಿರ್ಣಯ ತೆಗೆದುಕೊಳ್ತಾ ಇಲ್ಲ? ಇಷ್ಟೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು, ಕಾರ್ಯಕರ್ತರು ಬೇಡ ಅಂದ್ರು, ಅವ್ರ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು. ನೀವು ಯಾಕೆ ಆ ಪದಾಧಿಕಾರಿಗಳನ್ನ ನೀವು ಏನು ಅವರಿಗೆ ಒಂದು ವ್ಯವಸ್ಥೆ ಪಕ್ಷದ ಚೌಕಟ್ಟಿನಲ್ಲಿ ಶಿಸ್ತು ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂತ ಆಕ್ರೋಶ. ಇವತ್ತು ಅದು ನಿಮಗೀಗ ತೋರಿಸ್ತೇನೆ ನೋಡಿ. ಒಂದು ಮೂಕ ಪ್ರೇಕ್ಷಕರಾಗಿದ್ರು ಮಾಜಿ ಸಿಎಂ ಇವರು, ಬಿಜೆಪಿ ನಮ್ಮ ಲೋಕಸಭಾ ಈ ಕ್ಷೇತ್ರದ ಇವರು ಅಭ್ಯರ್ಥಿಗಳು ಬಸವರಾಜ ಬೊಮ್ಮಾಯಿ ಅವರು ವೇದಿಕೆ ಮೇಲೆ ಸುಮ್ಮನೆ ಕೂತ್ಕೊಂಡ್ರು. ಕಾರ್ಯಕರ್ತರು ಭಯಂಕರ ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಸಿ ಪಾಟೀಲರು ಬಂದ್ರು ಮಧ್ಯವಾಗಿ, ಅವರನ್ನು ಸಮಾಧಾನ ಮಾಡಲಿಕ್ಕೆ ಕ್ಯಾರ್ ಮಾಡಲಿಲ್ಲ. KV ಹಂಚಿನಾಳ್ ಇವ್ರು ಬಂದ್ರು, ಯಾರನ್ನೂ ಕ್ಯಾರ್ ಮಾಡಲಿಲ್ಲ. ಎಲ್ಲರೂ ಹೊರಗೆ ಎದ್ದು ಹೋಗ್ಬಿಟ್ರು. ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಕಾರಣ ಅತಿಯಾಗಿದೆ, ತುಂಬಿತಾ ಇದೆ. ಇದಕ್ಕೆ ಒಂದು ಅಂತ್ಯ ಬೇಕು. ಈ ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ? ನೀವು ಅಧ್ಯಕ್ಷರು ಪದಾಧಿಕಾರಿಗಳು ಕೋರ್ ಕಮಿಟಿಯಲ್ಲಿ ಮೀಟಿಂಗ್ ಮಾಡ್ತೀವಿ, ಹೈಕಮಾಂಡ್ಗೆ ಹೇಳ್ತೀವಿ, ಅವ್ರಿಗೆ ಕಳಿಸ್ತೀವಿ, ಶಿಸ್ತು ಕ್ರಮ ತಗೊಳ್ಳಿಕ್ಕೆ ಬರ್ದೀವಿ, ನೋಡಿವಿ, ಮಾಡ್ತೀವಿ. ಇದಾ ದಿಟ್ಟತನ, ಗಟ್ಟಿತನ? ಇದಾ ಪಕ್ಷದ ವ್ಯವಸ್ಥೆ? ಪಕ್ಷ ಅಂದ್ರೆ ಏನು? ತಾಯಿ ಅಂತೀರಿ, ಮಾತೃ ಅಂತೀರಿ, ಇದೆಲ್ಲ ಇದ್ರು ನಾವು ಈ ಪಕ್ಷಕ್ಕಾಗಿ ನಮ್ಮ ಜೀವನ ತ್ಯಾಗ ಮಾಡ್ತಾರೆ. ಮೊದಲು ನಿಮ್ಮ ಅಧಿಕಾರ ತ್ಯಾಗ ಮಾಡ್ರಿ, ನಿಮ್ಮ ಸ್ವಾರ್ಥ ತ್ಯಾಗ ಮಾಡ್ರಿ, ಏನು ಸ್ವಾರ್ಥ ರಾಜಕಾರಣ ತ್ಯಾಗ ಮಾಡ್ರಿ, ಒಬ್ರಿಗೊಬ್ರು ಗೂಬೆ ಕುಂದಿಸೋದನ್ನ ತ್ಯಾಗ ಮಾಡ್ರಿ. ಇದು ಅಂದ್ರೆ ಏನು ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಬರೇ ಕಿವಿ ಕಡೆ ಕೆಲಸ ನಡೆದಿದೆ ಇಲ್ಲಿ ಗದಗ ಜಿಲ್ಲಾ ಬಿಜೆಪಿ ಒಳಗೆ. ಬರೇ ಕಿವಿ ಕಡೆ ಕೆಲಸ, ಎಲ್ರೂ ಅದು ಈಗೋ, ಅಹಂಕಾರ. ಎಂತ ಅಲಂಕಾರಿಕ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಇದ್ದಾರೆ. ಈ ಬಿಜೆಪಿಗೆ ಎಂತ ವ್ಯಕ್ತಿ ಸಿಕ್ಕಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರು. ಅಲಂಕಾರಿಕ ವ್ಯಕ್ತಿತ್ವ, ಎಷ್ಟು ತಲೆಬಾಗ್ತಾರೆ ಅವರು. ಅವರ ನೇತೃತ್ವದಲ್ಲಿರುವಂತ ಈ ಬಿಜೆಪಿಯಲ್ಲಿ ಅಹಂಕಾರ ತುಂಬಿ ತುಳುಕ್ತಾ ಇದೆ. ನಿಮ್ಮಿಂದ 10 ಹೋಟಿಲ್ಲ ಕೆಲವರು ನಾಯಕರಿಂದ, ಕೆಲವರು ಅವ್ರಿಗೆ ಏನಂದ್ರೆ ಅವ್ರ ಹೆಸರು ಹೇಳಿದ್ರೆ ಹಾಲು ಹೊಡಿತಿದೆ, ಆ ಮಟ್ಟಕ್ಕಿದ್ದಾರೆ. ಅಷ್ಟು ವ್ಯವಸ್ಥೆ ನಡೆದಿದೆ. ನಿಮಗೆ ತೋರಿಸ್ತೀನಿ ಇವತ್ತು ಅವ್ರು ಏನೇನು ದಾಂಧಲೆ ಮಾಡಿದ್ರು ಅಥವಾ ಆಕ್ರೋಶ ವ್ಯಕ್ತಪಡಿಸಿದ್ರು, ಗಲಾಟೆ ಮಾಡಿದ್ರೆ. ಈಗ ನೋಡಿ, ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಏನ್ ಹೇಳಿದ್ರು. ನಿನ್ನೆ ಮೊನ್ನೆ ಹಾವೇರಿಯ 5 ಮತಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೇನೆ. ಇವತ್ತು ಗದಗ ಬಂದಿದ್ದೇನೆ.
ಅಭೂತಪೂರ್ವವಾದಂಥ ಒಂದು ಬೆಂಬಲ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಿಗ್ತಾ ಇದೆ, ಎಲ್ಲ ವರ್ಗದ ಜನರದ್ದು ಸಿಗ್ತಾ ಇದೆ. ಮತ್ತು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಬಹಳ ಉತ್ಸಾಹದಿಂದ ಈ ಚುನಾವಣೆಯನ್ನು ಮಾಡುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಈಗಾಗಲೇ ನಾವು ಸಾಕಷ್ಟು ಸತಿ ವಿವರಣೆ ಕೊಟ್ಟಿದ್ದೇವೆ. ಕೆ ಎಸ್ ಈಶ್ವರಪ್ಪ ಅವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಕಟ್ಟಡದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರಿಗೆ ಅವರ ಮಗನಿಗೆ ಟಿಕೆಟ್ ಸಿಗೋದಕ್ಕೆ ಅವರಿಗೆ ಬೇಜಾರಾಗಿ ಕೆಲವು ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ. ಆದರೆ ಪಕ್ಷದ ವರಿಷ್ಠರವರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಇನ್ನೂ ಸಮಯ ಇದೆ, ಖಂಡಿತವಾಗೂ ಮನವೊಲಿಸುವಂಥ ಎಲ್ಲ ವಿಶ್ವಾಸ ನನಗಿದೆ. ಇವತ್ತು ಜನಸಾಮಾನ್ಯರ ಹೋಗೇನಿದೆ, ಹಲವಾರು ಸರ್ವೆಗಳು ಎಲ್ಲ ನೋಡಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಮನಸ್ಸಲ್ಲೇ ನಿಂತಿದ್ದಾರೆ ಬೊಮ್ಮಾಯಿ ಅವರು ಅಂತಕ್ಕಂಥ ಮಾತು. ಅಲ್ಲ, ಮನಸ್ಸಿನ ಪ್ರಶ್ನೆ ಅಲ್ಲ, ಇದು ಕರ್ತವ್ಯದ ಪ್ರಶ್ನೆ ಇದೆ. ವರಿಷ್ಠರು ಅದನ್ನು ಕರೆಯನ್ನು ಕೊಟ್ಟಾಗ ಆ ಕರ್ತವ್ಯವನ್ನು ನಿಭಾಯಿಸಬೇಕು. ಎಲ್ಲಿ ಪಕ್ಷ ಜಯ ಸಾಧಿಸ್ತದೆ ಅಲ್ಲಿ ಪೈಪೋಟಿ ಇರ್ತದೆ, ಅಲ್ಲಿ ಇರ್ತದೆ. ಈ ಕಾಂಗ್ರೆಸ್ನವ್ರಿಗೆ ಟಿಕೆಟ್ ಕೇಳೋರು ಯಾರಿಲ್ಲ, ಹಿಂಗಾಗಿ ಬಂಡಾಯ ಹೇಳೋ ಪ್ರಶ್ನೆ. MP ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷದ ದಯನೀಯ ಸ್ಥಿತಿ ಇಡೀ ದೇಶದಲ್ಲಿ ಆಗುತ್ತೆ. ನನ್ನ ರಾಜಕೀಯ ಅನುಭವದಿಂದ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಂಡು 3 ತಿಂಗಳಲ್ಲಿ ಕಾಂಗ್ರೆಸ್ ಆಲ್ ಇಂಡಿಯಾ ಲೆವೆಲ್ದಲ್ಲೇ ಸ್ಪ್ಲಿಟ್ ಆಗುತ್ತೆ. ಈಗಾಗಲೇ 2 ಗುಂಪಿದೆ. ಅದರ ಪರಿಣಾಮ ಕರ್ನಾಟಕದ ಮೇಲೇನೂ ಆಗುತ್ತೆ. ಹೀಗಾಗಿ ಸರ್ಕಾರ ಭಾಳ ದಿವಸ ಉಳಿಯುವಂಥದ್ದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ಕಚ್ಚಾಟದಿಂದ ಸಾಧ್ಯ ಆಗಲಿಕ್ಕಿಲ್ಲ. ಆದ್ದರಿಂದ ಇವತ್ತು ಪ್ರಧಾನಮಂತ್ರಿ 3ನೇ ಬಾರಿ ಆದಾಗ ಇನ್ನೂ ಹೊಸ ಯೋಜನೆಗಳೇನು ಬರ್ತವೆ ಮತ್ತು ಜನಪರ ಯೋಜನೆಗಳೇನು ಬರ್ತವೆ ಅವು ಸಂಪೂರ್ಣವಾಗಿ 100ಕ್ಕೆ 100 ಈ ಕ್ಷೇತ್ರ ಅನುಷ್ಠಾನ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ. ಸಾಕಷ್ಟು ಮುಖಂಡರು ಹೊಂದಾಣಿಕೆ ಇಲ್ಲ. ಈಗ ನಾನು ಒಂದು ನಿಮಿಷ, ನಾನು ಬಂದಿದ್ದೀನಿ, ಎಲ್ಲರೂ ಎಲ್ಲ ಗುಂಪಿನವ್ರು ನಾನು ಬೇಕಾದವರು ಇದ್ದಾರೆ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ. ಏನೂ ಚಿಂತೆ ಮಾಡಬೇಡಿ, ನಿಮ್ಗೇನು ಅವಕಾಶ ಸಿಗೋದಿಲ್ಲ. ಬರೀ ನಾನು ನೋಡಿ, ಪ್ರತಿಸ್ಪರ್ಧಿ ಎಲ್ಲರೂ ಎಷ್ಟು ವರ್ಷ ನಾನು ಚುನಾವಣೆಯನ್ನು ಮಾಡಿದ್ದೇನೆ. ಎಲ್ಲ ಪ್ರತಿಸ್ಪರ್ಧಿಯನ್ನು ನಾನು ಗೌರವಿಸ್ತೇನೆ ಮತ್ತು ಯಾರನ್ನೂ ಕೂಡ ನಾವು ಹಗುರವಾಗಿ ತೆಗೆದುಕೊಳ್ಳೋದಿಲ್ಲ. ಅವ್ರು ಪ್ರತಿಸ್ಪರ್ಧಿನೇ, ಬಟ್ ಅವ್ರ ಬಗ್ಗೆ ನಮ್ಮ ಗೌರವ ಇದೆ. ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾರು ಪಕ್ಷವನ್ನ ಬಂಡವಾಳ ಮಾಡಿಕೊಂಡಿದ್ದಾರೆ, ಪಕ್ಷದಿಂದ ತಮ್ಮ ಸ್ವಾರ್ಥ ರಾಜಕಾರಣವನ್ನ ಈಡೇರಿಸ್ಕೊಳ್ತಾ ಇದ್ದಾರೆ, ಅಂಥವ್ರ ಮೇಲೆ ಆಕ್ಷನ್ ತಗೊಳಕ್ಕಾಗುದಿಲ್ಲ. ಏನ್ ಬಿಡೆ ಇದು? ಬರೀ ನೋಡ್ತೀನಿ, ಮಾಡ್ತೀನಿ, ಶಿಸ್ತು ಕ್ರಮಕ್ಕೆ ಕಳಿಸ್ತೀನಿ, ನಾವು ಮಾತಾಡ್ತೀವಿ, ಕೋರ್ ಕಮಿಟಿ ಕರಿತೀವಿ. ಯಾವ ಕೋರ್ ಕಮಿಟಿ ಕರಿತೀರಿ ನೀವು? ಎಲ್ಲಿದ್ದೀರಿ ಕೋರ್ ಕಮಿಟಿ ಅವರು? ಪಕ್ಷದ ಬಲವರ್ಧನೆ ಮಾಡಬೇಕಾಗಿದ್ದು. ಈಗ ಪ್ರಧಾನಿಯವರು 3ನೇ ಬಾರಿಗೆ ಪ್ರಧಾನಿ ಆಗ್ಬೇಕು, ಮೋದಿಯವರು ಪ್ರಧಾನಿ ಆಗ್ಬೇಕು ಅಂತ ಬೊಬ್ಬೆ ಹಾಕೋ ನೀವು ಈ ರೀತಿ ಸ್ವಾರ್ಥ ರಾಜಕಾರಣ ಮಾಡಿದ್ರೆ ಆಗತ್ತಾ? ಪ್ರಧಾನಿ 3ನೇ ಬಾರಿಗೆ ಇಲ್ಲಿ ಟಿಕೆಟ್ ಸಿಗದೇ ಇದ್ದವ್ರದ್ದು ಗಲಾಟೆ, ಇನ್ನು ಸಿಕ್ಕವ್ರದ್ದು ಒಂದು ನಮೂನಿ, ಈ ಕಡೆ ಪದಾಧಿಕಾರಿಗಳು ಒಂದು ನಮೂನಿ. ಏನ್ರಿ ನಾಯಕತ್ವ? ಕರ್ನಾಟಕದಲ್ಲಿ ಯಾವ ನಾಯಕತ್ವ ಇದೆ? ಯಾಕೆ ಕರ್ನಾಟಕದಲ್ಲಿ ನಿಮ್ಮ ಅಧಿಕಾರ ಹೋತು ಬಿಜೆಪಿದು? ಯಾಕೆ ಇಷ್ಟು ಹೀನಾಯ ಮಟ್ಟಕ್ಕೆ ಬಂದ್ರಿ? ಪಕ್ಷ ನಿಮಗಾಗಿ ಇಲ್ಲ, ಅದು ನೀವು ಪಕ್ಷಕ್ಕಾಗಿ. ಪಕ್ಷ ಉಳಿದ್ರೆ ನೀವು ಪದಾಧಿಕಾರಿಗಳು, ಸಚಿವರು, ಶಾಸಕರು, ಸರ್ಕಾರ, ನಿಮ್ಗೇನು ಸ್ವಾರ್ಥ ಐತಲ್ಲ, ಏನ್ ಮಾಡ್ತೀರಿ ನೀವು ಪಕ್ಷಕ್ಕೆ? ಪಕ್ಷವನ್ನ ಬಂಡವಾಳ ಮಾಡ್ಕೊಳ್ಳೋದ, ತೇಜೋವಧೆ ಮಾಡದ, ಹಚ್ಚ ಹಾಕೋದ, ಒಗ್ಗೂಡಕ್ಕೆ ಬಿಡದೇ ಇಲ್ಲ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಬರೀ ಕಿವಿ ಕಡೆ ಕೆಲಸ ನಡೆದಿದೆ ನಿಮ್ಮ ಗದಗ ಜಿಲ್ಲಾ ಬಿಜೆಪಿ. ವಿಶೇಷವಾಗಿ ಇದು ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಈ ಗದಗ ಜಿಲ್ಲಾ ಬಿಜೆಪಿಯಲ್ಲಿ ಇರುವಂತ ಒಂದು ವ್ಯವಸ್ಥೆ, ಕೆಲವರು ಒಳ್ಳೆಯವರಿದ್ದಾರೆ, ಕೆಲವರು ಒಳ್ಳೆ ರೀತಿ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ, ಪಕ್ಷನ ಬಲವರ್ಧನೆ ಮಾಡಲಿಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಿಮ್ಮ ಸ್ವಾರ್ಥ ರಾಜಕಾರಣ, ನಿಮ್ಮಿಂದ ಒಂದು 10 ಓಟಿಲ್ಲ, ಇದನ್ನು ಬಂಡವಾಳ ಮಾಡಿದಿರಿ, ಒಬ್ಬರಿಗೊಬ್ಬರು ಹಚ್ಚಾಕಿ ಮೋಸ ನೋಡುವಂತ ಕೆಲಸ ನಡೆದಿದೆ, ಪಕ್ಷವನ್ನ ಸೋಲಿಸುವಂತ ವ್ಯವಸ್ಥೆ ನಡೆದಿದೆ. ಈಗ ಸಾರಿ ನಿಂತ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ನಿಂತಿದಾರಲ್ಲ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ, ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದಾರೆ, ಅವ್ರು ಬಹಳ ಬ್ರಿಲಿಯಂಟ್ ಇದ್ದಾರೆ, ಆನಂದಿಯ ಗಡ್ಡದೇವರ ಮಟ್ಟ, ಅಷ್ಟು ಸರಳ ತಿಳ್ಕೊಳ್ಬೇಡಿ. ಇವತ್ತು ಹೇಳಿದ್ರಲ್ಲ CM, ಏನ್ ಹೇಳಿದ್ರು? ನಾವೆಲ್ಲ ಅವರೆಲ್ಲ ಆಪ್ತರು, ಅವ್ರ ಪ್ರತಿಸ್ಪರ್ಧಿ, ಅವರನ್ನ ನಾವು ಅಷ್ಟು ಹಗರವಾಗಿ ಪರಿಗಣಿಸಂಗಿಲ್ಲ. ಬಹಳ ಅಷ್ಟು ಸರಳ ಇಲ್ಲ. ಮೇಲ್ಗಡೆ ಈಗ ಕರ್ನಾಟಕದಲ್ಲಿ 136 ಸ್ಥಾನದಲ್ಲಿರುವ ಶಾಸಕರ ಸರ್ಕಾರ ಇದೆ. ಸಿದ್ದರಾಮಯ್ಯ ಹೇಳಿದಾರೆ, ಒಬ್ಬರ ಸಾಕು ನಿಮ್ಮನ್ನ. ಅವ್ರ ಒಬ್ಬ ಮಾತುಗಳಿಂದ ಜನ ಎಷ್ಟು ಯಾವ ರೀತಿ ಮಾತಾಡ್ತಾರೆ ಅವರಲ್ಲಿ ಆ ಪಕ್ಷ ನಿಷ್ಠೆ ಎಷ್ಟಿದೆ. DK ಶಿವಕುಮಾರ್ ಅವರೆಲ್ಲ, ಇಲ್ಲಿ ಕಾಂಗ್ರೆಸ್ ಇದೆ, ಗದಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ,
ಹಾವೇರಿ. ಸೊ ಹೀಗಾಗಿ ನೀವು ಅಷ್ಟು ಸರಳ ತಿಳ್ಕೊಂಡು ಆನಂದ ಹೆಗಡೆ ಯಾರಿಗ್ ಗೊತ್ತು, ಅಷ್ಟು ಸರಳ ಇಲ್ಲ. ನೀವು ಎಷ್ಟು ಬಿಕ್ಕಟ್ಟಾಗ್ತದೆ ಅವ್ರು ಅಷ್ಟು ಒಕ್ಕಟ್ಟಿದ್ದಾರೆ ನಿಮ್ಮಲ್ಲಿ. ಮತ್ತೆ ಇನ್ನೊಂದೇನು ಆರೋಪ ಏನಿದೆ, ಹೊಂದಾಣಿಕೆ ರಾಜಕಾರಣ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಏನ್ರಿ ಇದು? ಇದಾ ಪಕ್ಷನಿಷ್ಠೆ? ಇದಾ ಪಕ್ಷಭಕ್ತಿ? ಇದಾ ದೇಶಭಕ್ತಿ? ನೋಡಿ, ಆ ಹಾವಿನಾಳ ಮುಂಡ್ರಿಗಿ ಮಂಡಳ ಅದು ನೇರವಾಗಿ ಹೆಸರು ಹೇಳ್ತಾ ಇದ್ದಾರೆ. ನೀವು ಯಾಕೆ ಆಕ್ಷನ್ ತಗೊಳ್ತಾ ಇಲ್ಲ? ಇನ್ನು ಮೊನ್ನೆ ಗಲಾಟೆ ಆಗಿದೆ ಕೆಲವ್ರ ಮೇಲೆ, ಕೆಲವರು ವಿರುದ್ಧ. ಅವತ್ತು ಎವ್ರಿ ಡೇ ಆಕ್ರೋಶ ನಡೀತಾ ಇದೆ. ಕಾರ್ಯಕರ್ತರು ಬಹಳಷ್ಟು ಬೇಸರ ಪಡ್ಕೊಂಡಿದ್ದಾರೆ. ಈಗಾದ್ರೂ ಎಚ್ಚೆತ್ತುಕೊಂಡು ನೀವು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂದ್ರೆ, ನೋಡ್ರಿ, ಮಾಜಿ ಮುಖ್ಯಮಂತ್ರಿ ಅವರು ಈ ಭಾಗದ ಹಿಂದೆ MLC ಇದ್ದವರು, ಅವರು 2 ಬಾರಿ MLC ಆದವರು ಗದಗ ಕ್ಷೇತ್ರದ ಒಳಗಡೆ. ಈ ಬಾರಿ ಲೋಕಸಭಾ ಚುನಾವಣೆ ನಿಂತಾರೆ ನಮ್ಮ ಉತ್ತರ ಕರ್ನಾಟಕದವರು, ಜೊತೆಗೆ ಇಲ್ಲೇ ಪಕ್ಕದ ಜಿಲ್ಲೆಯವರು ಹಾವೇರಿಯವರು. ಹಾವೇರಿ ಲೋಕಸಭಾ ಚುನಾವಣೆಗೆ ನಿಂತ್ಕೊಂಡಿದ್ದಾರೆ. ಸೊ ಈಗ ಅದು ಎಚ್ಚೆತ್ತುಕೊಳ್ಬೇಕು. ಏನು ಪದಾಧಿಕಾರಿಗಳಿದ್ದೀರಿ, ಯಾರು ಶಿಸ್ತು ಕ್ರಮ ತಗೊಳ್ಳುವಂತ ಅಧಿಕಾರ ಹೊಂದಿದ್ದೀರಿ, ನಿರ್ದಾಕ್ಷಿಣ್ಯವಾಗಿ ತಗೋಬೇಕು. ಪಕ್ಷ ದೊಡ್ಡದು, ವ್ಯಕ್ತಿ ದೊಡ್ಡವರಲ್ಲ. ಇಲ್ಲಿ ಬಿಡೆ ಇಟ್ಕೊಳ್ಳೋದು, ಹಚ್ಚ ಹಾಕೋದು, ಅದನ್ನ ಬಿಡಿ. ಮೊದಲು ಪಕ್ಷ ಗಟ್ಟಿಯಾಗಿ ಕೂತ್ಕೊಂಡ್ರೆ ಮಾತ್ರ. ಈಗ ಹೇಳಿದ್ದಾರೆ ಬೊಮ್ಮಾಯಿ ಸರ್ ಹೇಳಿದ್ದಾರೆ, ನಾನು ಬಂದಿದ್ದೀನಿ, ನಾನು ಸರಿಪಡಿಸ್ತೀನಿ ಅಂತ. ನಿಮ್ಮ ಮಾತು ಕೇಳುವಷ್ಟು ಅದು ವ್ಯವಸ್ಥೆ ಇಲ್ಲಿ ಇಲ್ಲ ಸರ್. ನೀವು ವಿಚಾರ ಮಾಡಿ, 10 ಬಾರಿ ವಿಚಾರ ಮಾಡಿ. ನೀವು ಇಲ್ಲಿ ಬಹಳ ವ್ಯವಸ್ಥೆ ಬೇರೆ ಇದೆ. ಇಲ್ಲಿ ಬಹಳ 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 ಒಂದು ನನಗೆ ಹೆಂಗ್ ಹೇಳ್ಬೇಕು ತಿಳಿತಾ ಇಲ್ಲ. ಒಳಸಂಚು ಬಹಳ ಇದೆ ಇಲ್ಲಿ, ಒಳಮರ್ಮ ಬಹಳ ಇದೆ, ಒಳಹೊಡೆತ ಬಹಳ ಇದೆ ಇಲ್ಲಿ. ನೀವು ತಿಳ್ಕೊಂಡಂಗೆ ಇಲ್ಲ ಇಲ್ಲಿ ಅಷ್ಟು ಸರಳ ಇಲ್ಲ. ಇದು ಬಿಜೆಪಿ ಪಕ್ಷ ಬಂಡವಾಳ ಇದೆ ಕೆಲವರಿಗೆ. ಯಾರು ಒಕ್ಕಟ್ಟಾಗಿ ಒಂದುಗೂಡಕ್ಕೆ ಬಿಡ್ತಾ ಇದೆ ಕೆಲವರು. ಕಪ್ಪಿಬಿಷ್ಟಿ ನೀವು ಬಂದ ತಕ್ಷಣ ನಿಮ್ಮ ಎದುರಿಗೆ ನೋಡಿ ಎಂತಿಂತವ್ರು ಹೆಂಗಿದಾರು ಅವರೆಲ್ಲ ಹೆಂಗ್ ನಿಮ್ಮ ಎದುರು ನಾಟಕ ಮಾಡ್ತಾರೆ ನೋಡಿ. ಸುಳ್ಳದು ನಾಟಕ, ಡ್ರಾಮಾ ಅದು. ಇದು ಒಂದು ಪೊಲಿಟಿಕ್ಸ್ ಗಿಮಿಕ್ಕಿ ಇದು. ನೀವು ಬಹಳ ಜಾಗೃತಿಯಿಂದ ಸೂಕ್ಷ್ಮತೆಯಿಂದ ತಿಳ್ಕೊಳ್ಳಿ. ಅಂದ್ರೆ ಬಿಜೆಪಿ ಪಕ್ಷ ಬಲವರ್ಧನೆ ಆಗುತ್ತೆ. ಈ ಬಾರಿ ಲೋಕಸಭಾ ಚುನಾವಣೆ ಒಂದು ಉತ್ತಮ ರಿಸಲ್ಟ್ ಸಿಗ್ಲಿಕ್ಕೆ ಸಾಧ್ಯ. ಈಗಾದ್ರೂ ಈ ಗಲಾಟೆ, ಈ ಚಾಡಿತನ, ಬಿಕ್ಕಟ್ಟು ಬಿಟ್ಟು ಒಕ್ಕಟ್ಟಾಗಿ ಪಕ್ಷವನ್ನ ಬಲವರ್ಧನೆ ಮಾಡಿ ಏನಾದರೂ ಒಂದು ಹೊಸತನವನ್ನ ಈ ಪಕ್ಷದಲ್ಲಿ ತರಬೇಕು. ಆಸ್ಕ್ ನ್ಯೂಸ್ ಇದು ಎಲ್ಲರಂತೆಲ್ಲ ನಿಮ್ಮ ಅನಂತ್. ನಮಸ್ಕಾರ.